ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದ ಒಂದು ಮೆಡಿಸಿನ್ ಬಂದುಬಿಟ್ಟು ವೆಲ್ಮೆನಿಕ್ DX ಅನ್ನುವಂಥ ಒಂದು ಸಿರಪಿನ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈ ಒಂದು ಸಿರಪ್ ಬಂದುಬಿಟ್ಟು ನಿಮಗೆ ನೋಡಲಿಕ್ಕೆ ಈ ರೀತಿ ಕಾಣುತ್ತೆ. ಬ್ರ್ಯಾಂಡ್ ನೇಮ್ ವೆಲ್ಮೆನಿಕ್ DX. ಮತ್ತು ಇದರ ಒಂದು ಪ್ಯಾಕೇಜಿಂಗನ್ನು ನೋಡಿದಾರೆ ಸ್ನೇಹಿತರೆ, ಈ ಒಂದು ಪ್ಯಾಕೇಜಿಂಗ್ ಬಂದುಬಿಟ್ಟು ನಿಮಗೆ 100 mlಗೆ ನಿಮಗೆ ಒಂದು ಬಾಟಲ್ ಸಿಗುತ್ತೆ. 92 ರೂಪಾಯಿ 99 ಪೈಸೆ ಆಗುತ್ತೆ ಈ ಒಂದು 100 ml. ಮತ್ತು ಇದರ ಮ್ಯಾನುಫ್ಯಾಕ್ಚರ್ ಮಾರ್ಕೆಟಿಂಗ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದು ಅಕ್ಯುಮೆಂಟಿಸ್ ಹೆಲ್ತ್ ಕೇರ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ಇದರ ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ತು. ಈ ರೀತಿ ಒಂದು ಬಾಟಲ್ ಇರುತ್ತೆ, ಒಂದು ಕ್ಯಾಪು ಸಹ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ವಿಷಯ ಅಂತ ಹೇಳ್ತೇನೆ. ಅಂದರೆ ನಿಮ್ಮ ಮೆಜರ್ಮೆಂಟ್ ಮಾಡಲಿಕ್ಕೆ ಎಷ್ಟು ml ಎಷ್ಟಿದೆ ಅಂತ ಹೆಲ್ಪ್ ಆಗುತ್ತಾ ಈ ಒಂದು ಮೆಜರ್ಮೆಂಟ್ ಕಪ್ನಿಂದ. ಇದರಲ್ಲಿ ಒಂದು ಇರುವಂಥ ಒಂದು ಕಂಟೆಂಟ್ ಬಂದುಬಿಟ್ಟು ಒಂದು ಡೆಕ್ಸ್ಟ್ರೋಮಿಥರ್ಫನ್ ಹೈಡ್ರೋಬ್ರೋಮೈಡ್, ಕ್ಲೋರಾಫೆನರಮೈನ್ ಮಲ್ಟೇಟ್ ಮತ್ತು ಫಿನಾಲ್ಫರಿನ್ ಹೈಡ್ರೋಕ್ಲೋರೈಡ್ ಇದರ ಒಂದು ಮಾಲಿಕ್ಯೂಲ್ ನೇಮ್ ಕಂಟೆಂಟ್ ನೇಮ್ ಇದಾಗಿರುತ್ತೆ ಸ್ನೇಹಿತರೆ. ಮತ್ತು ಇದರಲ್ಲಿ ಇರುವಂಥ ಒಂದು ಅಂದರೆ ಎಷ್ಟೆಷ್ಟು ಪ್ರಮಾಣ ಅಂತ ನೋಡಿದ್ರೆ ಇದು ಡೆಕ್ಸ್ಟ್ರೋಮಿಥರ್ಫನ್ ಬಂದುಬಿಟ್ಟು ನಿಮಗೆ 10 mg ಇರುತ್ತೆ ಈಚ್ 5 ml ತೆಗೆದುಕೊಂಡಾಗ ನಿಮಗೆ. ಮತ್ತು CPM ಬಂದುಬಿಟ್ಟು 2 mg ಇರುತ್ತೆ. ಫಿನಾಲ್ಫರಿನ್ ಬಂದುಬಿಟ್ಟು 5 mg ಇದರ ಒಂದು ಅಂದರೆ ಕಂಪೋಸಿಷನ್ ಇದಾಗಿರುತ್ತೆ ಸ್ನೇಹಿತರೆ. ಮತ್ತು ಇದು ಇದರಲ್ಲಿ ಏನೆಲ್ಲ ಕೆಲಸ ಮಾಡ್ತಾವಪ್ಪ ಅಂದರೆ ಈ ಒಂದು ಡೆಕ್ಸ್ಟ್ರೋಮಿಥರ್ಫನ್ ಬಂದುಬಿಟ್ಟು ಇದೊಂದು ಕಪ್ ಸಪ್ರೆಸೆಂಟಾಗಿ ಕೆಲಸ ಮಾಡುತ್ತೆ. ಮತ್ತು ಫಿನಾಲ್ಫೆರಿನ್ ಬಂದುಬಿಟ್ಟು ಒಂದು ನೆಸಲ್ ಡಿಕಂಜೆಸ್ಟೆಂಟಾಗಿ ಕೆಲಸ ಮಾಡುತ್ತೆ. CPM ಬಂದುಬಿಟ್ಟು ಒಂದು ಆ್ಯಂಟಿ ಅಲರ್ಜಿಕ್ ಆಗಿ ಇದರಲ್ಲಿ ಒಂದು ಸಿರಪ್ಪಲ್ಲಿ ಕೆಲಸ ಮಾಡುತ್ತೆ. ಒಟ್ಟಾರೆಯಾಗಿ ಈ ಒಂದು ಸಿರಪ್ಪಿನ ಒಂದು ಬೆನಿಫಿಟ್ಸ್ ಯೂಸಸನ್ನು ನಾವು ಹೇಳೋದಾರ ಸ್ನೇಹಿತರೆ, ಈ ಒಂದು ಸಿರಪ್ ಬಂದುಬಿಟ್ಟು ಆ್ಯಕ್ಚುಲಿ ಇದನ್ನು ಏನು ಮಾಡ್ತಾರಪ್ಪ ಅಂದರೆ ಫಾರ್ ಡ್ರೈ ಕಫ್, ಅಂದರೆ ಡ್ರೈ ಕಫಿಗೆ ಒಣ ಕೆಮ್ಮಿಗೆ ಈ ಒಂದು ಸಿರಪ್ಪನ್ನು ಯೂಸ್ ಮಾಡ್ತಾರೆ. ಅದ್ರ ಜೊತೆಗೆ ಏನಾದರೂ ಒಂದು ಅಲರ್ಜಿಕ್ ಸಿಮ್ಟಮ್ಸ್ ಇತ್ತಂದರೆ ಒಂದು ಸ್ನೀಸಿಂಗ್, ರನ್ನಿಂಗ್ ನೋಸು, ವಾಟರ್ ಐಸ್ ಮತ್ತು ಥ್ರೋಟ್ ಇರಿಟೇಷನ್ ಮತ್ತು ಮೂಗಲಿಗೆ ಏನಾದರೂ ಒಂದು ಕಟ್ತಾ ಇತ್ತು ಅಂತಂದ್ರೆ ಅದಕ್ಕೂ ಸಹ ಇದು ಈ ಒಂದು ಸಿರಪ್ಪನ್ನು ನೀವು ಏನು ಮಾಡ್ಬೋದು ಯೂಸ್ ಮಾಡ್ಬೋದು ಸ್ನೇಹಿತರೆ, ಈ ಒಂದು ವೆಲ್ಮೆನಿಕ್ DX ಅನ್ನುವಂಥ ಒಂದು ಸಿರಪ್ಪನ್ನು. ಮತ್ತು ಇದನ್ನು ಯಾವ ರೀತಿ ತೆಗೆದುಕೊಳ್ಬೇಕಪ್ಪ ಅಂತಂದರೆ ಈ ಡೋಸೇಜ್ ಮತ್ತು ಡ್ಯೂರೇಷನ್ ನೋಡಿದಾರೆ ಸ್ನೇಹಿತರೆ, ಇದನ್ನು ಡಾಕ್ಟರ್ ಕನ್ಸಲ್ಟ್ ಮಾಡಿದೆ ತೆಗೆದುಕೊಳ್ಬೇಕಾಗತ್ತೆ. ಇನ್ ಜನರಲ್ ಆಗಿ ಹೇಳೋದಾದ್ರೆ ಸ್ನೇಹಿತರೆ, ಈ ಒಂದು ಸಿರಪ್ ಬಂದುಬಿಟ್ಟು ಅಂದರೆ 18 ವರ್ಷ ಮೇಲ್ಪಟ್ಟ ಅಂದರೆ ಯಾರೆಲ್ಲ ಇರ್ತಾರಲ್ಲ ಅವ್ರಿಗೆ ಏನು ಮಾಡಿ 10 ml ಈ 3 ಟೈಮ್ ತೆಗೆದುಕೊಂಡ್ರೆ ಬೆಟರ್ ಅಂತ ಹೇಳ್ತೇನೆ. ಈ ಒಂದು ಸಿರಪ್ಪನ್ನು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 10 ml 3 ಟೈಮ್ಸ್. ಮತ್ತು ಇದರ ಒಂದು ಸೈಡ್ ಎಫೆಕ್ಟ್ ಬಂದುಬಿಟ್ಟು ಇದನ್ನು ಅಂದರೆ ಏನೆಲ್ಲ ಸೈಡ್ ಎಫೆಕ್ಟ್ಗಳು ಆಗ್ತಾವಪ್ಪ ಅಂತ ಎಲ್ಲ ಟೆಂಪ್ರರಿ ಇರ್ತವೆ, ಏನು ಲಾಂಗ್ ಟರ್ಮ್ ಬರೋಂಗಿಲ್ಲ. ಅಂದರೆ ಯಾವ ಜಾಸ್ತಿ ದಿನ ಇರೋಲ್ಲ. ಅಂದರೆ ಇವು ನಾಸಿಯಾ, ವಾಮಿಟಿಂಗ್, ಲಾಸ್ ಆಫ್ ಎಪೆಟೈಟ್, ಹೆಡ್ಏಕ್ ಎಲ್ಲ ಟೆಂಪ್ರರಿ ಇರ್ತಾವೆ. ಇನ್ ಕೇಸ್ ಏನಾದರೂ ಜಾಸ್ತಿ ಆಗ್ತಾ ಇತ್ತು ಅಂದರೆ ಈ ಸೈಡ್ ಎಫೆಕ್ಟ್ಗಳನ್ನು ನೀವು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡೋದು ಬೆಟ್ರ್ ಅಂತ ಹೇಳ್ತೀನಿ. ಮತ್ತು ಏನಾದರೂ ಒಂದು ಅಂದರೆ ಇದರ ಒಂದು ಸ್ಟೋರೇಜ್ ಕಂಡೀಷನ್ ಬಂದುಬಿಟ್ಟು ಸ್ನೇಹಿತರೆ, ಇದರ ಒಂದು ಸ್ಟೋರೇಜ್ ಬಂದುಬಿಟ್ಟು ಅಂದರೆ ಇದು ಒಂದು ಸ್ಟೋರೇಜ್ ಅಂದರೆ ಇದು ಒಂದು ಅಂದರೆ ಈಗ ಒಂದು ಸಿರಪ್ಪನ್ನು ಏನು ಮಾಡ್ಬೇಕಪ್ಪ ಅಂದರೆ ಅದನ್ನ ಲೈಟಿಂದ ಮಾಯ್ಶ್ಚರಿಂದ ದೂರ ಇಡಬೇಕಾಗತ್ತೆ. ಮತ್ತು ನಾವು ಟೆಂಪ್ರೇಚರ್ ಬಂದುಬಿಟ್ಟು 30 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಈ ಒಂದು ಸಿರಪ್ಪನ್ನೇ ಇರಬೇಕಾಗತ್ತೆ. ಮತ್ತು ಪ್ರಿಕಾಷನ್ಸ್ ಟಿಪ್ಸನ್ನು ಹೇಳಿದಾರೆ ಸ್ನೇಹಿತರೆ, ಈ ಒಂದು ಈ ಒಂದು ಸಿರಪ್ಪಿನ ಬಗ್ಗೆ ಅಂತ ಮಕ್ಕಳಿಂದ ದೂರ ಇಡಬೇಕಾಗತ್ತೆ. ಮತ್ತು ಏನು ಮಾಡ್ಬೇಕಂದ್ರೆ ಶೇಕ್ ವೆಲ್ ಬಿಫೋರ್ ಯೂಸ್ ಮಾಡಬೇಕಾಗತ್ತೆ. ಮತ್ತೊಂದು ಆಫ್ಟರ್ ಯೂಸ್ ಮಾಡಿದ್ಕೊಳ್ಳಿ ಇದನ್ನು ಏನು ಮಾಡ್ಬೇಕಪ್ಪ ಅಂದರೆ ಇದನ್ನು ಚೆನ್ನಾಗಿ ಅಂದರೆ ಕ್ಲೋಸನ್ನು ಮಾಡಬೇಕಾಗತ್ತೆ. ಮತ್ತು ಇನ್ನೊಂದು ಕಂಡೀಷನ್ ಬಂದುಬಿಟ್ಟು ಸ್ನೇಹಿತರೆ, ಈ ಒಂದು ಸಿರಪ್ ಡ್ರೌಸಿನೆಸ್ ಬರೋದ್ರಿಂದ ಏನಾಗುತ್ತೆ, ನೀವು ಜಾಸ್ತಿ ಡ್ರೈವಿಂಗ್ ಇದ್ದಾಗ ಏನಾದರೂ ಒಂದು ಮೆಷಿನರಿ ವರ್ಕ್ ಮಾಡ್ತಾ ಇದ್ದಾಗ ಅಂಥ ಸಂದರ್ಭದಲ್ಲಿ ಈ ಒಂದು ಸಿರಪ್ನ ಯಾವುದೇ ರೀತಿ ಕಾರಣಕ್ಕೂ ತೆಗೆದುಕೊಳ್ಳೋ ಹಾಗಿಲ್ಲ. ಮತ್ತು ಇದು ಬಂದುಬಿಟ್ಟು ಶೆಡ್ಯೂಲ್ G ಪ್ರಿಸ್ಕ್ರಿಪ್ಷನ್ ಡ್ರಗ್ ಇದಾಗಿರುತ್ತೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಲ್ಲ. ಮತ್ತೆ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.